ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಎಸ್ಸಿ ಮೋರ್ಚಾ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಇನ್ನು ದೇವನಹಳ್ಳಿ ತಾಲೂಕಿನಲ್ಲಿ ಬಿಜೆಪಿ ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿದ್ದು ತಾಲೂಕು ಮಂಡಲದ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳ ನೇಮಕ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅವರ ನೇತೃತ್ವದಲ್ಲಿ ಬಿರುಸಿನಿಂದ ನಡೀತಾ ಇತ್ತು. ಹಿಂದುತ್ವದ ಪರವಾದ ಹಾಗೂ ಅನ್ಯ ಪಕ್ಷಗಳ ಕಾರ್ಯವೈಖರಿಯನ್ನ ತಿರಸ್ಕರಿಸಿ ಬಿಜೆಪಿ ತತ್ವ ಸಿದ್ಧಾಂತವನ್ನ ಒಪ್ಪಿ ಸ್ವಯಂ ಪ್ರೇರಿತರಾಗಿ ಅನೇಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಇನ್ನು 15 ದಿನದಲ್ಲಿ ಎಸ್ಐಆರ್ ಕಾರ್ಯ ಮುಗಿಯಲಿದೆ. ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು BLA-2 ಜವಾಬ್ದಾರಿ ಹೊತ್ತಿರುವವರು ಈ ಮಹತ್ತರ ಕಾರ್ಯದಲ್ಲಿ ಭಾಗಿಯಾಗಿ ವಲಸಿಗರನ್ನ ಅನ್ಯ ದೇಶದವರ ಹಾವಳಿ ತಪ್ಪಿಸಬೇಕಾದ್ರೆ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆಯಲ್ಲಿ ತೊಡಗಿಕೊಳ್ಬೇಕು. ಎಚ್ಚರ ತಪ್ಪಿದ್ರೆ ಸಮಸ್ಯೆ ಎದುರಾಗತ್ತೆ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ ಮಾತನಾಡಿ, ನಮ್ಮ ದೇವರೆಂದೇ ಕರೆಯಲ್ಪಡುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲವಾದ ಸಮಯದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ತುಚ್ಛವಾಗಿ ನಡ್ಕೊಂಡಿದೆ ಅನ್ನೋದು ದಲಿತರು ಅರ್ಥ ಮಾಡಿಕೊಳ್ಳಬೇಕಿದೆ. ಬಿಜೆಪಿ ದಲಿತ ವಿರೋಧಿ ಪಕ್ಷ ಅಂತ ಬಿಂಬಿಸ್ತಾರೋ ಕಾಂಗ್ರೆಸ್ ಅವರಿಗೆ ಗೊತ್ತಿರಲಿ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಗೋವಿಂದ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಷ್ಟೇ ಪ್ರಭಾವಿ ಸ್ಥಾನ ವಿರೋಧ ಪಕ್ಷದ ನಾಯಕ ಸ್ಥಾನ ಅದನ್ನ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ನೀಡಿದ್ದಾರೆ. ಇಂತಹ ಬಹಳ ಉದಾಹರಣೆಗಳಿವೆ. ಆದ್ರಿಂದ ದಲಿತರನ್ನ ಕಾಪಾಡಿ ಕೈ ಹಿಡಿಯುವ ಪಕ್ಷ ಬಿಜೆಪಿ ಅಂದ್ರು. ಅಕ್ಷಯ್ ವಿ, ದೇವನಹಳ್ಳಿ. ಎಮಿನೇಷನ್ ಫಾರ್ಮ್ ಏನ್ ಕೊಡ್ತಾ ಇದ್ರೆ ಬಹಳ ಇದು ಸೀರಿಯಸ್ ವಿಚಾರ. ಯಾಕೆ ನಾನು ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಎಸ್ಸಿ ಮೋರ್ಚಾದ್ದು ಯಾಕಪ್ಪ ಹಿಂಗೆಲ್ಲ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯಾಕೆ ಹಿಂಗ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಾವೆಲ್ಲ ದೇಶ ಉಳಿದು ನಾವೆಲ್ಲ ಉಳ್ಕೋಬೇಕಂದ್ರೆ ಬೇರೆ ಬೇರೆ ದೇಶಗಳ ಹಾವಳಿ ತಪ್ಪಬೇಕು. ಆ ತಪ್ಪದಾಗ ಮಾತ್ರ ಇದು ಸಾಧನೆ ಆಗ್ತಿದೆ. ಇನ್ನು 15 ದಿವಸಗಳು ಮಾತ್ರ ನಮ್ಗೆ ಅವಕಾಶ ಇದೆ SIR. ಅದಕ್ಕೋಸ್ಕರ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಮುಖಂಡರು ಕೂಡ ಕೈ ಜೋಡಿಸಿ ನಾನು ವಿನಂತಿ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈ 15 ದಿನ ತಾವು ಎಲ್ಲರೂ ಕೂಡ SIR ನ ಬಹಳ ಸೀರಿಯಸ್ ಆಗಿ ತಗೊಂಡು ನೀವು ಅದನ್ನ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ಅದಕ್ಕೋಸ್ಕರ ತಮ್ಗೆ ವಿನಂತಿ ಹೇಳ್ತಾ, ಇವತ್ತು ತಾವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಲಿಕ್ಕೆ ಬಂದಿದ್ದೀರಿ. ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಹೇಳ್ತಾ, 2 ಕೈ ಮಾತ್ರ ಭಾರತ್ ಮಾತಾಗೆ ಅಂತ ಹೇಳ್ತೀನಿ. ನೀವು 2 ಕೈ ಮಾತ್ರ 2 ಕೈ ಎತ್ತಿ ಭಾರತ್ ಮಾತಾಗೆ ಅಂತ ಕೇಳಿಸ್ಬೇಕು. 2013ರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು 12-13ರಲ್ಲಿ ಪ್ರಧಾನಿ ಆದಾಗ ಅವರು ಕಂಟಿನ್ಯೂಸ್ ಆಗಿ 3 ಅವಧಿಗೆ ಪ್ರಧಾನಿಯಾದರು. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದಾಗ ಆಗಿನ ಕಾಲದ ವಿಮಾನಯಾನ ಮಂತ್ರಿ ಆಗಿದ್ದಂತಹ ಬಾಬು ಜಗಜೀವನ್ ರಾಮ್ ಅವರು ಇದ್ರು. ಅವರಿಗೆ ಸಮಾಧಿ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾಗ ಮಾಡಿಕೊಂಡಿಲ್ಲ ದೆಹಲಿಯಲ್ಲಿ. ಅವರನ್ನ ಬಾಂಬೆಗೆ ತಂದು ದಾದರ್ ಎಂಬ ಒಂದು ಪುಣ್ಯ ಭೂಮಿಯಲ್ಲಿ ಅವರು ಸಮಾಧಿ ಮಾಡಬೇಕಾದ್ರೆ ಡೆಲ್ಲಿಯಿಂದ ಬಾಂಬೆಗೆ ಅವರ ಶವವನ್ನು ತರಲಿಕ್ಕೆ ವ್ಯವಸ್ಥೆ ಮಾಡದೇ ಒಂದು ನೀಚ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗಿನ ವಿಮಾನಯಾನ ಸಚಿವರಾಗಿದ್ದಂತಹ ಬಾಬು ಜಗಜೀವನ್ ರಾಮ್ ಅವರು 5,000 ರೂಪಾಯಿ ದುಡ್ಡು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಾಂಬೆಯಲ್ಲಿ ಒಂದು ಸಮಾಧಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಆವತ್ತು ಕೂಡ ಗೌರವವಾಗಿ ನಡ್ಕೊಂಡಿಲ್ಲ ಕಾಂಗ್ರೆಸ್. ನಾನು ಸಂಜೆಗೆ ಹೇಳ್ತೀನಿ, ದಲಿತರಿಗೆ ಮೋಸ ಮಾಡಿದಂತ ಕಾಂಗ್ರೆಸ್ನವರ ಹುಟ್ಟಾಳಗಳನ್ನ ಸಾಧಿಸೋರು ನಾನು ಹೇಳ್ತೀನಿ. ಆದ್ರೆ ಬೇಡ ಸಮಯ ಎಲ್ಲ ನಮ್ಮ ಅಧ್ಯಕ್ಷರು ಆಗಲೇ ಹೇಳ್ಬಿಡ್ತಾರೆ. ಹಾಗೆಯೇ ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧಿ ಆಗಿದ್ದರೆ, ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದು, ದಲಿತ ವಿರೋಧಿ ಬಿಜೆಪಿ ಆಗಿದ್ದರೆ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವಂತ ಗೋವಿಂದ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮೊದಲು ಮಾಡಿದ್ಯಾರು? ಇದುವರೆಗೂ ಕೂಡ ಯಾರನ್ನು ಕೂಡ ಉಪಮುಖ್ಯಮಂತ್ರಿ ದಲಿತರನ್ನು ಮಾಡಿರಲಿಲ್ಲ ಕಾಂಗ್ರೆಸ್. ನಮ್ಮ ಭಾರತೀಯ ಜನತಾ ಪಕ್ಷ ಗೋವಿಂದ ಕಾರಜೋಳ ಮೊಟ್ಟ ಮೊದಲಿಗೆ ಉಪಮುಖ್ಯಮಂತ್ರಿ ಮಾಡಿದಂತ ಕೀರ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿ